ಹಾಯ್ ಫ್ರೆಂಡ್ಸ್, ನೀವು ಅಪ್ಲೋಡ್ ಮಾಡ್ತಿರುವಂಥ ಯೂಟ್ಯೂಬ್ ವೀಡಿಯೋಸ್ಗಳಿಗೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನಿಮ್ಮ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವಾಗ ಯಾವುದಾದ್ರೂ ಯಾವ ವೀಡಿಯೋಗೆ ನೀವು ಎ ಐ ತಮ್ನೇಲನ್ನು ಪೂರ್ತಿ ಎ ಐಯಿಂದನೇ ಕ್ರಿಯೇಟ್ ಮಾಡಿರುವಂಥ ತಮ್ನೇಲನ್ನು ನೀವು ಆ ವೀಡಿಯೋಗೆ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ ಆ ವಿಡಿಯೋದಲ್ಲಿ ಎ ಐ ಯೂಸನ್ನು ಎಸ್ ಸೆಲೆಕ್ಟ್ ಮಾಡಬೇಕಾ ಅಥವಾ ನೋ ಸೆಲೆಕ್ಟ್ ಮಾಡಬೇಕಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಆಯಿತಾ? ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ನೀವು ನೋಡಬೇಕು ಅನ್ನೋದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಇದೇ ಥರ ಯೂಟ್ಯೂಬ್ ಟಿಪ್ಸ್ ಹಾಗೆ ಎಲ್ಲ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ನೀವು ಈಗ ಎ ಐ ಮೂಲಕ ತಮ್ಮನ್ನು ಕ್ರಿಯೇಟ್ ಮಾಡಿ ನೀವು ನಿಮ್ಮ ವೀಡಿಯೋಸ್ಗಳಿಗೆ ಯೂಸ್ ಮಾಡ್ಕೊಳ್ತಿದ್ದೀರಾ ಅಂತಂದರೆ ನೀವು ನೋ ಅನ್ನೇ ಸೆಲೆಕ್ಟ್ ಮಾಡಬೇಕು, ಆಯಿತಾ? ನೀವು ನಿಮ್ಮ ವೀಡಿಯೋದಲ್ಲಿ ಯಾವುದಾದ್ರೂ ಕ್ಲಿಪ್ಪನ್ನು ಎ ಐ ಕ್ಲಿಪ್ಪನ್ನು ನೀವು ಯೂಸ್ ಮಾಡಿದರೆ ಮಾತ್ರ ನೀವು ಅದಕ್ಕೆ ಎ ಐ ಯೂಸಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡಬೇಕು. ನೀವು ತಮ್ನೈಲನ್ನು ಯೂಸ್ ಮಾಡಿದರೆ ಎ ಐ ಮೂಲಕ ಅದನ್ನು ನೋ ಅಂತಲೇ ಸೆಲೆಕ್ಟ್ ಮಾಡೋದು, ಆಯಿತಾ? ಅವರು ವೀಡಿಯೋ ಕ್ಲಿಪ್ಸ್ಗಳಿಗೆ ಮಾತ್ರ ಎಸ್ ಆರ್ ನೋ ಅನ್ನು ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನನ್ನು ನೀಡಿರೋದು. ಆದ್ದರಿಂದ ನೀವು ಎ ಐಯನ್ನು ಯೂಸ್ ಮಾಡಿದರೂ ಕೂಡ ನೀವು ಯಾವುದೇ ಎಸ್ಸನ್ನು ಸೆಲೆಕ್ಟ್ ಮಾಡುವಂಥ ಅಗತ್ಯ ಇಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ಆಯಿತಾ? ನಾನು ಕೂಡ ಎಸ್ಸನ್ನು ಸೆಲೆಕ್ಟ್ ಮಾಡ್ತಾಯಿಲ್ಲ, ನೋ ಅಂತಲೇ ಸೆಲೆಕ್ಟನ್ನು ಮಾಡ್ತಾ ಇರೋದು, ಆಯಿತಾ? ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ ಎ ಐ ಮೂಲಕ ಕ್ರಿಯೇಟ್ ಮಾಡಿರುವಂಥ ತಮ್ಲೈನನ್ನು ಯೂಸ್ ಮಾಡಿದರೆ ಎಸ್ ಸೆಲೆಕ್ಟ್ ಮಾಡಬೇಕಾ ನೋ ಸೆಲೆಕ್ಟ್ ಮಾಡಬೇಕಾ ಅನ್ನೋದು. ನಿಮಗೆ ಇದೇ ರೀತಿ ಏನಾದರೂ ಪ್ರಾಬ್ಲಮ್ಸ್ ಡೌಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ, ಆಯಿತಾ? ಫ್ರೆಂಡ್ಸ್, ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.